ಆಸೆ ಆಸೆ ದುರಾಸೆಯ ದುರಂತಕ್ಕೆ ಕಾರಣ ಗೊತ್ತಿದ್ದರು ಅಂದು ಸೀತೆಯ ಆಸೆಗಾಗಿ ನಡೆಯಿತು ರಾಮಾಯಣ. ಕೌರವನು ಭೂಮಿ ಆಸೆಗಾಗಿ ಬಿದ್ದಾಗ ಅಂದು ನಡೆಯಿತು ಮಹಾಭಾರತದ ಕುರುಕ್ಷೇತ್ರ. ಆದರೆ ಇಂದು ಈ ಕಲಿಯುಗದಲ್ಲಿ ನಾನೇ ಕುಬೇರನಾಗಿ ಹೋಗ್ಬೇಕೆಂದು ಆಸೆಪಟ್ಟು ಮುಂದಡಿ ಇಟ್ಟರೆ ಸದ್ದಿಲ್ಲದ ಈ ಸರ್ಪಕ್ಕೆ ವೀರ ಕ್ರಾಂತಿವೀರನು ನನ್ನ ಸೇಡೆಂಬ ಗುಂಡಿಗೆಗೆ ಆಹುತಿ ಮಾಡಿ ರವಿಕಾಂತನಿಂದಲೇ ಅವರ ವಿದ್ಯಾಚೇತನ ಸಂಸ್ಥೆಯನ್ನು ಧ್ವಂಸ ಮಾಡಿ ನನ್ನ ಆಸೆಯನ್ನು ಪೂರೈಸಿಕೊಳ್ಳದಿದ್ದರೆ ನನ್ನ ಹೆಸರೇ ಪೊಲೀಸ್ ಪಾಟೀಲ್ ದೇವೇಗೌಡನೇ ಅಲ್ಲ. ಜಿತೇಂದ್ರ, ಈ ನಿಮ್ಮ ಆಜ್ಞೆಗೆ ರೆಡಿಯಾಗಿ ನಿಂತಿದ್ದಾನೆ ಈ ಬಾಹುಬಲಿಶಾಲಿ ಭುಜಂಗ. ಸೇಡಿನ ಅಡಿಪಾಯಕ್ಕೆ ಕಳಿಸಿದ ಆ ಗಜರಾಜ ಇನ್ನೂ ಏಕೆ ಬರಲಿಲ್ಲವೋ? ಆ ಕೆಲಸ ಅಟ್ಟು ಸುಲಭ ಅಲ್ಲ ಗೌಡ್ರೆ. ಕಾಡಿನೊಳಗೆ ನುಗ್ಗಿ ಆ ಕಾಡಿನ ರಾಜನ ಕಣ್ಣು ತಪ್ಪಿಸಿ ಔಷಧಿ ಬಾಟ್ಲೆ ಬದಲಾಯಿಸಿ ಬರೋದಂದ್ರೆ ಆ ಹನುಮಂತ ಸಮುದ್ರ ಹಾರಿ ಲಂಕೆಗೆ ಹೋದಂತೆ ಸರಿ. ಜಿತೇಂದ್ರ, ಅನುಮಾನದ ಮಾತಿಗೆ ಮುನ್ನಣೆ ಕೊಡುವ ಸಮಯ ಇದುವಲ್ಲ. ನಾನು ಈ ನಾಡಿನ ದೊರೆಯಾಗಬೇಕು. ನಾನು ಈ ನಾಡಿನ ದೊರೆಯಾಗಬೇಕಾದ್ರೆ ಆ ತ್ರಿಮೂರ್ತಿಗಳ ಸಂಹಾರ ಆಗಲೇಬೇಕು. ಆ ಕಾಲ ಇನ್ನು ಕೂಡಿ ಬಂದಿಲ್ಲ ಎಂದರೆ ನೀವೆಲ್ಲರೂ ನನ್ನ ಪಾಲಿಗೆ ಇದ್ದು ಸತ್ತಂತೆ. ಮತಾಲಿಕಾ ಧನ್ಯಾರ ಹೊಡೆದ್ಬಿಟ್ಟನ್ರಿ ನಿಮ್ಮ ಪಾದಕ ಶರಣ. ನಾಳೆ ನನ್ನ ಪ್ಲಾನಿಗೆ ಎಲ್ಲರೂ ಹಾಕರ್ರಿ ದುರ್ಮರ್ನ. ಮುತಾಲಿಕಾ, ನಾನೇ ಇಸ್ತಾರ ಬಾಟ್ಲಿ ಕೊಟ್ಟು ಕಳ್ಸನ್ರಿ ಗಜರಾಜನ ಕೈಯಾಗ. ಅವ್ರ ಮರ್ನ ತಾರೀಖ ಫಿಕ್ಸ್ ಮಾಡಾಕ್ರಿ. ಹಾಗಾದ್ರೆ ಇನ್ನು ಏಕೆ ಬರಲಿಲ್ಲ ಗಜರಾಜ? ಬಂದೆ. ಸಿಂಹದ ಗುಹೆ ಒಳಗೆ ಹೋಗ್ತು. ಆ ಸಿಂಹದ ಜೊತೆ ಆಟ ಆಡಿ ಪಾಠ ಮಾಡಿ ಡೇಟ್ ಹೇಳಿ ಬರ್ಬೇಕಾದ್ರೆ ಇಷ್ಟೆಲ್ಲ ಸಮಯ ಬೇಕಾಯ್ತಾ? ನಾನು ಯಾರು, ನನ್ನ ತಾಕತ್ತೇನೋ ನೀವು ಇನ್ನೂ ಅರ್ಥ ಮಾಡಿಕೊಂಡಲ್ಲವೇ? ಅರ್ಥವಾಗಿದೆ ಗಜರಾಜ, ಅರ್ಥವಾಗಿದೆ. ಆದರೆ ಹೋದ ಕೆಲಸ ಸಕ್ಸಸ್ಸೋ ನೋ ಸಕ್ಸಸ್ಸೋ ಮೊದಲು ಗೌಡ್ರು, ಈ ಶ್ರೀರಾಮನ ಬಾಣಕ್ಕೆ ಕಂಸ ಚಾಣೂರರು ಸತ್ತಂತೆ, ಶ್ರೀಕೃಷ್ಣನ ಬಾಣಕ್ಕೆ ಆ ಕಂಸ ಚಾಣೂರರು ಸತ್ತಂತೆ, ನನ್ನ ಪ್ಲಾನ್ ಎಂಬ ಬಾಣಕ್ಕೆ ಆ ಕ್ರಾಂತಿ ವೀರನ ತಲೆ ನಾಲ್ಗೆ ಉರುತ್ತಾ ಇದೆ. ಅಂತ ಕೆಲಸ ಸುಲಭದಿಂದ ಮಾಡಿ ಬಂದಿದ್ದೇನೆ. ಏನು ಅದನ್ನು ಸತ್ಯವಾಗಿ ಮಾಡಿದೆಯಾ?
ಗಜರಾಜ ಅದೇಗೆ ಮಾಡಿದೆ ಎಂದು ಸಮಾಧಾನದಿಂದ ಹೇಳು, ಅದನ್ನು ಕೇಳಿ ನಿಧಾನದಿಂದ ಅರಗಿಸಿಕೊಳ್ಳುವೆ. ಆ ರವಿಕಾಂತ್ ಇಟ್ಟು ಹೋದ ಕಣ್ಣಿನ ಔಷಧಿ ಬಾಟ್ಲಿಯನ್ನು ನಾ ಬದಲಾಯಿಸಿ ನನ್ನ ಆಸಿಡ್ ಬಾಟ್ಲಿಯನ್ನು ಅದೇ ಸ್ಥಳಕ್ಕೆ ಇಟ್ಟು ತಕ್ಷಣ ನಾನು ಮರೆಗೆ ನಿಂತು ಬಿಟ್ಟೆ. ಆ ಕ್ಷಣದಲ್ಲಿ ಆ ಕ್ರಾಂತಿವೀರ ಅಲ್ಲಿಗೆ ಬಂದು ಅವರ ಯೋಗ ಕ್ಷಮೆ ಕೇಳಿ, ಅಣ್ಣ ನಾನು ನಿನ್ನ ಸೇವೆ ಮಾಡ್ತೀನಿ ಎಂದು ನನ್ನ ಆಸಿಡ್ ಬಾಟ್ಲಿಯನ್ನು ಅವರ ಕಣ್ಣಿಗೆ ಹಾಕಿಯೇ ಬಿಟ್ಟ. ಹಾಕಿದ ತಕ್ಷಣ ಉರಿ ಉರಿ ಕಣ್ಣೆಲ್ಲ ಉರಿಯನ್ನು ಚೀರಾಡಲಿಕ್ಕೆ ಶುರು ಮಾಡಿಕೊಂಡ. ಮುಂದೇನಾಯಿತು? ಮುಂದೇನಾಗತ್ತೆ? ಕಣ್ಣು ಕಳೆದುಕೊಂಡಿರುವ ಜಯವೀರ, ಲೇ ತಮ್ಮ, ರವಿಕಾಂತ್ ಬರುವ ಹೊತ್ತಾಯ್ತು. ನೀ ಅವರ ಕೈಯಲ್ಲಿ ಸಿಕ್ಕು ಸಾಯಬೇಡ ಅಂತ ಹೊರ ಕಳಿಸಿ ಬಿಟ್ಟ. ಆಗ ರವಿಕಾಂತ ಬಂದು ಇದನ್ನೆಲ್ಲವನ್ನು ನೋಡಲಿಲ್ಲವೇ? ಬಂದು ನೋಡಿದ, ಅದನ್ನೆಲ್ಲ ಆಘಾತ ಮಾಡಿಕೊಂಡ. ಇಲ್ಲಿ ಯಾರು ಹೊಸಬ್ರು ಬಂದಿದ್ರು ಅಂತ ಸಾಕಷ್ಟು ಕೇಳಿದ್ರು. ಅವರು ಮೂಕರಾಗಿಯೇ ನಿಂತಿದ್ರು. ಆಗ ನಾನು ಇಲ್ಲಿಗೆ ಓಡಿ ಬಂದೆ. ಮುಂದೇನಾಯಿತು ನನಗೇನೋ ಗೊತ್ತಿಲ್ಲ. ಗುಡ್, ಇದೊಂದು ದೊಡ್ಡ ಒಳ್ಳೆಯ ಕೆಲಸ. ನಿನಗೆ ತುಂಬಾ ಟ್ಯಾಂಕ್ಸ್. ಬಾಯ್ ಮುಚ್ಚಳೆ. ಔಷಧ ಹಾಕಿದವನು ಯಾರೆಂದು ಆ ರವಿಕಾಂತ್ರಿಗೆ ತಿಳಿದಿರ್ತಾರೆ. ಆ ಕ್ರಾಂತಿವೀರನೇ ಅಪರಾಧಿ ಎಂದು ತಿಳಿಸುವುದು ಹೇಗೆ? ಅಲ್ಲವಿರೋದು ಮುಖ್ಯ ಬಾಯ್. ಆ ರವಿಕಾಂತ್ ಇಲ್ಲಿಗೆ ಬಂದೇ ಬರ್ತಾನೆ. ಆ ಕೆಲಸ ಅವನಿಗೆ ಸುಲಭ. ನಾ ತಿಳಿಸ್ತೀನಿ. ಓಕೆ, ಕರೆಕ್ಟ್. ಈ ಕೆಲಸವನ್ನು ನೀನು ಈಗಲೇ ಮಾಡಿದರೆ ಪ್ರತ್ಯೇಕ ನಿನಗೆ 1 ಕೋಟಿ ಹಣ ಕೊಡ್ತೀನಿ. ಓಕೆ, ಮೊದಲು ಹಾಕ್ರಿ 90. ಮತ್ತು ಈಗ ತರಿಸಲೇ ಒಂದು ಬ್ಯೂಟಿ. ವೆರಿ ಗುಡ್. ಅದ್ಯಾಕೋ ಮುಖದಲ್ಲಿ ನಗುವಿಲ್ಲ, ಕೈಯಲ್ಲಿ ಬಲವಿಲ್ಲ, ಮಾತಿನಲ್ಲಿ ನಗುವಿಲ್ಲ. ಯಾಕೆ, ಏನಾಯ್ತು ಇನ್ನು ನಿನಗೆ? ಕಂಟಕದಲ್ಲಿ ಕರಿ ಹತ್ತಿ ಮೇರಿದ ನಿನಗೇನಾದ್ರೂ ಅಗ್ನಿ ಪರೀಕ್ಷೆ? ಆ ಕಾಲ ಇವರಿಗೆ ತೀರಾ ಹತ್ತಿರ ಬಂದಿದೆ ಜಿತೇಂದ್ರ. ಯಾಕೆ ರವಿಕಾಂತ್? ಬಾಯಿ ಮುಚ್ಚು ನರಸತ್ತ ನಾಮಾರ್ದಿಗಳ. ಮಾಡಬಾರ್ದು ಹೇಸಿಗೆ ಕಾರ್ಯ ಮಾಡಿ ಈಗ ನನಗೆ ಬಣ್ಣ ಹಚ್ಚಬೇಡಿ. ಆ ಜಯವೀರನನ್ನು ಕಟ್ಟಿ ಹಾಕಿ ಹೊಡೆದು ಕಣ್ಣು ತೆಗೆದು ಅವನ ಮನೆಯಿಂದ ಹೊರ ತಳ್ಳಿದವರು ಯಾರು? ಅವನ ಆಸ್ತಿ ಭರಿಸಿಕೊಂಡು ಇದನ್ನು ವಿಚಾರಿಸಿ ನಿಮ್ಮ ತಲೆ ತೆಗಿಯಾಕೆ ಬಂದಾನೆ. ಗೌಡ್ರ ಇಲ್ಲಿರೋದು ಹಾದಿ ಅಡವಟ್ರ. ಮುತಾಲಿಕ ಹಾದಿ ತಪ್ಪಿಸ್ಬೇಡ, ಸುಮ್ಮನೆ ನಿಂತ್ಕೋ. ಅವ ಸುಮ್ಮನೆ ನಿಂತ್ಕೋದೇನ? ನೀವು ಮಾಡಿದ ಹೇಸಿಗೆ ಕಾರ್ಯ 1 2. ನನ್ನ ಕೋಪಾಗ್ನಿ ಕೆರಳಿ ಹಾವಾಗಿ ಹಿಡಿಯೆತ್ತಿ ನಿಮ್ಮನ್ನು ಕಚ್ಚಲು ಹಿಡಿಯೆತ್ತಿ ನಿಂತಿದೆ ಅಂದಾಗ ನನಗೆ ನಿಮ್ಮ ರಕ್ತ ಬೇಕು. ಕರೆಕ್ಟ್ ಪಾಯಿಂಟ್ ನಿಮ್ಮದು.
ಸತ್ಯಕ್ಕಾಗಿ ನಡೆಯುವ ನೀನು ಅವರ ರಕ್ತ ಬೇಕು ನಿಜ. ಆದರೆ ಕೇಳು, ಹಣಕ್ಕಾಗಿ ಗೌಡ ಮನೆಯಿಂದ ಹೊರ ಹಾಕಿದ್ದು ನಿಜ. ಸತ್ಯವಂತನಾದ ನೀನು ಜಯವೀರನ ದವಾಖಾನಿಗೆ ತೋರಿಸಿದ್ದು ನಿಜ. ಆದರೆ ಇಲ್ಲಿ ನೀನು ತಂದ ಔಷಧಿ ಬಾಟೆಯನ್ನು ಬದಲಾಯಿಸಿ ಬೇರೆ ಔಷಧಿ ಹಾಕಿ ಅವರ ಕಣ್ಣ ಕಳೆದ ಹೋದವರು ಯಾರು ಅಂತ ನಿನಗೆ ಸತ್ಯವರ್ಮ ತಿಳಿದಿಲ್ಲವೇ? ಯಾರವನ? ನನಗೆ ಗೊತ್ತಿಲ್ಲವೆಂದು ತಿಳಿದುಕೊಂಡಿವ್ಯಾ? ನಾನು ಯಾರು? ನಟಭ್ರಮ. ಆದರೆ ನಾನು ನಿನ್ನ ತ್ರಿಲೋಕ ಜ್ಞಾನಿ ಎಂದು ತಿಳಿದಿದ್ದೆ. ಆದರೆ ಅದು ಈಗ ಸುಳ್ಳಾಯ್ತು. ಇದಕ್ಕೆ ಉತ್ತರ ಬೇರೆ ಹೇಳಬೇಕಾಗಿಲ್ಲ. ಜಯವೀರ ಜಯಮನೇಕೆ ಸತ್ಯದಿಂದ ಅವರೇ ಹೇಳಬೇಕು. ಗಜರಾಜ, ಏನು ನಿನ್ನ ಈ ಮಾತು? ನನ್ನದೇ ಸತ್ಯವಾದ ಮಾತು. ನೀನು ಇಟ್ಟು ಹೋದ ಔಷಧಿ ಬಾಟ್ಲಿಯನ್ನು ಬದಲಾಯಿಸಿದ್ದು ಯಾರು? ಅದನ್ನು ಅವರ ಕಣ್ಣಿಗೆ ಹಾಕಿ ಅವರ ಕಣ್ಣ ಕಳೆದವರು ಯಾರು? ಯಾರವನ? ಅವನೇ ನಮ್ಮೆಲ್ಲರ ಪ್ರಾಣವೈರಿ ಕ್ರಾಂತಿವೀರ. ಕ್ರಾಂತಿವೀರ, ನನ್ನ ರೋಷ ಎಂಬ ಬಂಡೆಗಲ್ಲಿಗೆ ನೀನು ಹಾಯ್ದು ನೀನೇ ಸಾಯಲು ಸಿದ್ಧನಾಗಲು ಅದುಮ. ಈ ಟೈಗರ್ನ ಸೌಂಡ್ಗೆ ಇಡೀ ಬೆಟ್ಟವೇ ಪುಡಿ ಪುಡಿ ಆಗಿರುವಾಗ ಅದರ ಹೊಡೆತಕ್ಕೆ ಸಿಕ್ಕಿ ಬಿದ್ದಲು ಪಾಪಿಯ. ಇಲ್ಲಿವರೆಗೆ ನಿನ್ನನ್ನು ಕೆರಳಿ ಕೆರಳಿ ಕೈ ಬಿಟ್ಟು ನಡೆದಿದೆ. ಆದರೆ ಸ್ವತಃ ನೀನೇ ನಿನ್ನ ಅಣ್ಣನಿಗೆ ಕೈಯಾರಿ ಔಷಧ ಹಾಕಿ ಹೇಸ ಕೆಲಸ ಮಾಡಿ ಹೋಗಿರುವಾಗ ನಿನ್ನನ್ನು ಯಮಲೋಕಕ್ಕೆ ಕಳಿಸಿಬಿಡುವೆ. ನಂತರ ನಿಮ್ಮನ್ನು ಬಂದು ವಿಚಾರಿಸಿಕೊಳ್ತೇನೆ. ಗುಡ್ ಬೈ, ಬರ್ತೇನೆ. ಗೌಡ್ರೆ, ಈಗ ನಮ್ಮ ಕೆಲಸ ಸಕ್ಸಸ್ಫುಲ್. ಎತ್ತರ ಇರಬೇಕು ನಿನ್ನಂತ ಚಾಣಾಕ್ಷತನ ಗೆಳೆಯ. ಇಂಥ ಚಾಣಾಕ್ಷ ಗೆಳೆಯರಿಗೆ ನಾನೊಬ್ಬ ಕಾವಲುಗಾರನಾಗಿ ನಿಂತಾಗಲೇ ನಿಮ್ಮ ಕೆಲಸ ಸಕ್ಸಸ್ಫುಲ್. ಯಾಕೊಂಬುತ್ತಾಲಿಕ, ನಾವೆಲ್ಲರೂ ಖುಷಿಯಿಂದ ನಗುತ್ತಿರುವಾಗ ನೀನ್ ಯಾಕೋ ತಡೆವರ್ಸ್ತಾ ನಿಂತಿರುವಲ್ಲ? ನಾವೇನ ತಡವರ್ಸಾಕ್ ನಿಂತಲ್ರಿ, ನಿಮ್ ಇತಿಹಾಸ ಬರೆಯಾಕೈತೀನ್ರಿ. ಅಂದ್ರೆ ಮತ್ತೆ ಬಂದು ನಿಮ್ಮ ಸಮಾಚಾರ ಕೇಳಿ ಹೋದ್ನಲ್ಲ ರವಿಕಾಂತ್ ಯಾಕೆ? ಹೌದಲ್ಲ ಗೌರಿ, ಈಗದು ಅರ್ಥವಾಯ್ತು. ಅದಕ್ಕಿರೋದೀಗ ಒಂದೇ ದಾರಿ. ಅದೇನಿಂದ ನೀನೇ ಹೇಳಿಬಿಡು ಗಜರಾಜ. ಈಗಂತೂ ನಡೀತಾ ಇದೆ ಆ ರವಿಕಾಂತ್ ಕ್ರಾಂತಿವೀರನ ಯುದ್ಧ. ಆ ಯುದ್ಧದ ಗದ್ದಲದಲ್ಲಿ ಆ ಕ್ರಾಂತಿವೀರನ ವಿದ್ಯಾಶಾಲೆಗೆ ಬೆಂಕಿ ಹಚ್ಚಿ ನಮ್ಮ ಕಾರ್ಯ ಸಾಧಿಸೋಣ. ಈ ಅಪವಾದವನ್ನ ಆ ರವಿಕಾಂತನ ಮೇಲೆ ಹೇರಿಬಿಡೋಣ. ಯಾಕೆ? ಓಕೆ, ಇದು ಒಳ್ಳೆ ಪ್ಲಾನ್. ಜಿತೇಂದ್ರ, ನೀನು ಈಗಲೇ 10 ಜನ ರೌಡಿಗಳ ಕರೆಕೊಂಡು ಹೋಗಿ ಆ ಕೆಲಸ ಮಾಡಿ ಮುಗಿಸಿಕೊಂಡು ಬಾ. ಆಯ್ತು ದನಿ. ಬ್ಯಾಡ್ಲಿ ಮಂಜಾನ ಮಗನ, ತಡಿ ನೆಟ್ಟ. ಶಿಕ್ಷಣ ವಿದ್ಯಾಶಾಲಿ ಮಕ್ಕಳ ಶಾಲೆ ಸುಡಬಾರ್ದ. ಇದ್ರ ಪಾಪ ಮಹಾಪಾಪ ಕಟ್ಟದೈತಂಬಲ್ಲ.
ಏಯ್ ನಿನಗಿದು ಅರ್ಥ ಅದಕ್ಕೆಲ್ಲ ನಾನಿದ್ದೇನೆ ಸುಮ್ಮನೆ. ಏ ಮುತಾಲಿಕ, ನೀನ್ ಈ ಕೆಲಸಕ್ಕ ಅಡ್ಡ ಬರಬೇಡ. ನಡೆಯಲೇ ಒಳಗೆ. ಮಹೇಶ್ 100 ರೂಪಾಯಿ ಯಾರು ಹಾಕಿದ್ದಾನೆ ಅವ್ರಿಗೆ ತುಂಬಾ ಬರ